ಫೋಟೋ ಸಮೇತ ಫೋಟೋ ಸಮೇತ ನೋಡಮ್ಮ, ಫೋಟೋ ಸಮೇತ 200 ಇರೋದು, ನಾವು ಕಟ್ಟೋದು 300. ಸಾಹೇಬ್ರದ್ದು ಚಿಂತನೆ ದೊಡ್ಡದಿದೆ, ಎಲ್ಲ ಒಳ್ಳೆ ತಂಡ ಇದೆ. ಉದ್ದೇಶ ಏನು? ಯಾರ್ಯಾರು ಇದ್ದೀರಾ ಬದುಕು ಕಟ್ಕೋಬೇಕು ಅನ್ನೋದೇ ನಮ್ಮ ಎಲ್ಲ ಯಾರ್ಯಾರು ಇದ್ರೆ ಇವತ್ತು ಪಟ್ಟಿ ಮಾಡಿಸ್ತಾರೆ. ನಾಳೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಇವತ್ತು 200 ಅಂಗಡಿ ಮಾಡಿದ್ದೀವಿ, 1 ಫ್ಲೋರ್ ಅಂಗಡಿ. ನಾಳೆ 2 ಫ್ಲೋರ್ ಮಾಡಿದ್ರೆ 300 ಆಗುತ್ತಾ 400 ಆಗುತ್ತಾ? ಆಯ್ತಾ? ಎಲ್ಲರಿಗೂ ಅವಕಾಶ ಸಿಗುತ್ತೆ. ಆಯ್ತಾ? ಟೈಮಲ್ಲಿ ಕೊಟ್ಟಂಗೆ ಸಹಕಾರ ಕೊಡ್ರಿ, ಸಹಕಾರ ಕೊಡಿ. ಅಷ್ಟೇ, ಹೊಸ ಬಿಲ್ಡಿಂಗ್ ಅಷ್ಟೇ ಬೇಕಾಗಿದೆ. ಸ್ಮಾರ್ಟ್ ಮಾಜರ್ ಹಿಂದೆ ನಿಂತ್ಕೊಂಡು ವ್ಯಾಪಾರ ಐಡಿ ಕಾರ್ಡ್ ಎಲ್ಲ ಏನು ವೆಂಕಟರಾವ್ ಅವರು ಸಾಹೇಬ್ರು ಸರ್ಕಾರದಲ್ಲೆಲ್ಲ ಮಾತಾಡಿ ಏನೇನು ಹಾಕ್ಬೇಕು ಇಲ್ಲ, ಎಲ್ಲ ಭಾಳ ಚಿಂತನೆ ಇದೆ. ಮಾಡೋಣ. ನಿಮ್ಮ ಏನೇ ಮಾಡಿದ್ರು ನಿಮ್ಮ ಒಳ್ಳೆತನ, ನಿಮ್ಮ ಒಳ್ಳೆದಕ್ಕೆ ಮಾಡೋದಲ್ವಾ? ಏನು ಕಲ್ಪತಿ ಎಲ್ಲ ತುಂಬ ಕೊಲಪ್ಸ ಆಗುತ್ತೆ. ಸುಮಾರು ಅಂಗಡಿಯಲ್ಲಿ ಹೆಚ್ಚು ಕಮ್ಮಿಯಾಗಿ ಯಾರು ಹೆಣ್ಮಕ್ಳಿಗೆ ಬಿಟ್ಟರೆ ಏನು ನೋಡ್ಕೊಳ್ಳೋದು? ಅಲ್ಲ ರೀ, ಜವಾಬ್ದಾರಿ ಇಟ್ಕೊಂಡು ಇವೆಲ್ಲ ನೋಡ್ಬೇಕು. ಎಷ್ಟು ಸೀರಿಯಸ್ ಆಗಿ ಆದ್ಮೇಲೆ ನೀವು ಹಿಂಗೆ ಇದನ್ನೆಲ್ಲ ಇನ್ನೂ ಇದು ಮಾಡ್ಕೊಂಡು ಅಪ್ಪ, ಇದು ಭಾಳ ಸೀರಿಯಸ್. ಕೊಲಾಪ್ಸ್ ಗಿಲಾಪ್ಸ್ ಆಗಿ ಮಳೆಗಾಲದಲ್ಲಿ ಯಾರೋ ತಲೆಗೆ ಬಿದ್ದು ಜೀವ ಅಂದರೆ ಯಾರು ಗೊತ್ತು? ಎಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ ಅದಕ್ಕೆ ಇಲ್ಲ. ಆಮೇಲೆ ಏನೇನು ಬರಬೇಕು, ಫಸ್ಟ್ ಫ್ಲೋರು ಎಲ್ಲ ಮಾಡಿ ದೊಡ್ಡ ಮಾಲ್ ಥರ ಬ್ಯೂಟಿಫುಲ್ಲಾಗಿ ಮಾಡ್ಬೋದು. ಹಾಂ, ಕಸ ಗಟ್ಟಿಯಾಗೆಲ್ಲ ಹಾಳಾಗೋಗಿತ್ತು. ಕೆಲವ್ರಿಗೆ ಏನಾಯ್ತು, ಆಚೆ ಇರೋರಿಗೆ ವ್ಯಾಪಾರ ಆಯಿತು, ಈ ಸಣ್ಣಗಳಿಗೆ ಯಾರು ಹತ್ತಲಿಲ್ಲ ಕಾರಣ ಕೆಲವರು ಈ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಕೆಲವರು ಅಂಗಡಿಗಳು ಆಚೆ ಇದ್ದಾರೆ. ಗಿರಾಕಿ ಯಾರು ಬರಲ್ಲ, ಅವ್ರು ಆಚೆ ಇದ್ದಾರೆ. ಈಗ ಇದನ್ನ ಹಿಂಗೆ ಬಿಟ್ರು ಬರೀ ಮುಂದೆ ಇರೋರು ಮಾತ್ರ ವ್ಯಾಪಾರ ಆಗುತ್ತೆ. ಅದಕ್ಕೆ ಪ್ಲಾನ್ ಮಾಡಬೇಕಾದ್ರೆ ಎಲ್ಲರಿಗೂ ಒಳ್ಳೆ ಆಕ್ಸೆಸ್ ಬರಬೇಕು, ಎಲ್ಲರಿಗೂ. ಆಮೇಲೆ ಈಗ ನೋಡಿ, ಈ ಸೈಡಿಂದ ಒಂದು ಎಂಟ್ರಿ ಕೊಡ್ತೀವಿ, ಆ ಸೈಡಿಂದ ಒಂದು, ಆ ಸೈಡಿಂದ ನೋಡ್ರಿ, ಆ ಸೈಡಿಂದ ಎಂಟ್ರಿ ಕೊಡ್ತೀವಿ. ಈಚ್ ಎಂಟ್ರಿ ಈಚ್ ಬ್ಲಾಕ್ ತುಂಬಂಗಿರ್ಬೇಕು. ಅದನ್ನ ಕುತ್ಕೊಂಡು ನಾವು ಪ್ಲಾನಿಂಗ್ ಮಾಡಿ ತಗೊಂಡು ಆ ಬ್ಲಾಕಲ್ಲಿ ಹೋದ್ರೆ ಕತ್ಲು ಬೆಳಿಗ್ಗೆ ಬರೋಲ್ಲ. ಅದನ್ನ 2 ಅಂಗಡಿ ಒಂದು ಮಾಡ್ತಾ ಇದ್ದಾರೆ, ಈಗೆಲ್ಲ ತೆಗಿತೀವಿ. ಒಳ್ಳೇದು ಇಲ್ಲ, ಸುಮ್ಮನೆ ಬಂಡವಾಳ ಹಾಕಿದೆ, ಕಟ್ಟಿದೆ, ಜನ ತಗೊಂಡು ಹತ್ತಲ್ಲ, ಹೋಗಲ್ಲ, ಸುಮ್ಮನೆ ವೇಸ್ಟ್. ಹೇಳಿ. ಈಗ ನಮ್ಮ ಮನೆ ತಲೆ ಮೇಲೆ ಬೀಳ್ತೈತೆ ಅಂದಾಗ ನಾವು ಇರೋಕ್ಕಾಗಲ್ಲ. ತಾತ್ಕಾಲಿಕವಾಗಿ ಬಾಡಿಗೆ ಮನೆನೋ ಎಲ್ಲೋ ಒಂದು ಕಡೆ ವ್ಯವಸ್ಥೆ ಮಾಡ್ಕೊಳ್ತೀವಿ, ಒಳ್ಳೆ ಮನೆ ಕಟ್ಕೊಂತೀವಿ, ವಾಪಸ್ ಬರ್ತೀವಿ ಅಲ್ವಾ? ನಮಗೆ ಉದ್ದೇಶ ಏನು? ಪಾಪ ಈಗ ಯಾರ್ಯಾರು ತಲತಲಾಂತರದಿಂದ ಮಾಡ್ಕೊಂಡು ಬಂದಿದ್ದೀರ, ನಿಮ್ಗಳಿಗೆ ಕ್ಲೀನಾಗಿ ಪಟ್ಟಿ ಎಲ್ಲ ಮಾಡಿಕೊಂಡು ಸಾಹೇಬ್ರದ್ದು ಅದೇ ಇದೆ. ನಾನು ನೋಡ್ತಾ ಇದ್ದೀನಿ, ನನಗೆ ಆಶ್ಚರ್ಯ ಇದೆ. ಇನ್ನೆಲ್ಲ ಮರಗಳು ಬೆಳ್ಕೊಂಡು ಬೇರೆಗಳು ಬಿಟ್ಕೊಂಡು ಮೇಲೆ ಹೋದರೆ ಇನ್ನೂ ಆಗತ್ತಲ್ಲ, ನೋಡೋಕ್ಕೆ ಅಷ್ಟು ದೊಡ್ಡ ಕ್ರ್ಯಾಕ್ಗಳಿದ್ದಾವೆ ಮೇಲೆ. ಆ ಥರ ಇದರಲ್ಲಿ ಭಾಳ ಸಮಸ್ಯೆ ಆಗಿದೆ. ಜವಾಬ್ದಾರಿಯಾಗಿ ನಾವು ನಡ್ಕೋಬೇಕು. ಸಾರ್ವಜನಿಕ ಆಸ್ತಿಗಳು ನಾವು ಏನು ಯಾರೋ ಫೋಟೋ ತೋರಿಸಿದ್ರು, ತಲೆ ಮೇಲೆ ಬಿದ್ದಿದ್ರೆ ನಾನಾಗಲೇ ಹೇಳಿದಂತೆ ಅವತ್ತಿನ ತಂತ್ರಜ್ಞಾನ, ಅವತ್ತಿನ ಡಿಸೈನಲ್ಲಿ ಕಟ್ಟಿದ್ದಾರೆ. ಇವತ್ತು ಭಾಳ ಮುಂದುವರೆದು ಬಿಟ್ಟಿದ್ದೀವಿ. ಬೆಂಗಳೂರಲ್ಲೆಲ್ಲ ಮೆಜೆಸ್ಟಿಕ್ ನೋಡ್ತಾ ಇದ್ರೆ ಎಂಥ ದೊಡ್ಡ ಡೆವಲಪ್ಮೆಂಟ್ ಕಾಣ್ತಾ ಇದೆ. ಹಾಗೆ ಇನ್ನೂ ಅಷ್ಟೇ ಸಾಹೇಬ್ರಿದ್ದಾರೆ, ಎಲ್ಲ ಅವರ ಇದನ್ನು ನಾವೆಲ್ಲ ಪ್ಲಾನ್ ಎಲ್ಲ ಕುತ್ಕೊಂಡು ಮಾಡಿ ಅದನ್ನೇ ಹೇಳ್ತಾ ಇದ್ರು. ಕೆಲವು ಅಂಗಡಿಗಳು ಒಳಗಡೆ ಜನನೇ ಬರಲ್ಲ,
ಹಂಗಿದೆ ಕತ್ಲಿದೆ ಅಂತ. ಉದ್ದೇಶ ಏನು? ಎಲ್ಲರಿಗೂ ಜೀವನ ಆಗಬೇಕು, ಎಲ್ಲರಿಗೂ ಇದಾಗಬೇಕು. ಗೊತ್ತಾಯ್ತಾ? ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಫಸ್ಟು ಸೇಫ್ಟಿ. ಯಾರು ವ್ಯಾಪಾರ ಮಾಡೋಕ್ಕೆ ಬರ್ತಾರೆ, ಸಾರ್ವಜನಿಕರು ಖರೀದಿ ಮಾಡೋಕ್ಕೆ ಬರ್ತಾರೆ, ನೀವಿರ್ತೀರಾ, ಏನು ಹೆಚ್ಚು ಕಡಿಮೆ ಆಗಿ ಜೀವ ತಲೆ ಮೇಲೆ ಬಿದ್ದು ಏನು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಈ ಬಿಲ್ಡಿಂಗೇ ಕೂತ್ರೆ ಯಾರು ಜವಾಬ್ದಾರಿ? ಅಂಥ ಸ್ಥಿತಿ ಇದೆ. ಈಗ ತಾಂತ್ರಿಕ ವರದಿ ಎಲ್ಲ ಇದನ್ನೇ ರಿನೋವೇಟ್ ಮಾಡ್ಬೇಕನ್ನೋದೇ ಉದ್ದೇಶ. ನೀವು ಹೆಂಗಿದ್ದೀರೋ ಹಂಗೆ ಇಟ್ಕೊಂಡು ಇದ್ರ ಮೇಲೆ ಮಾಡಬೇಕು ಅನ್ನೋದಿತ್ತು. ಈಗ ನೋಡಿದ್ರೆ ಎಲ್ಲ ವರದಿ ಫುಲ್ ಕೊಲಾಪ್ಸ್. ಈಗಾಗಲೇ ಟೆಕ್ನಿಕಲ್ ವರದಿ ಬಂದೈತೆ. ಎಂತಲ್ಲ ಇದು ಯೋಗ್ಯನೇ ಅಲ್ಲ ಅನ್ನೋ ಥರ ಇದೆ ಈಗ. ಗೊತ್ತಾಯ್ತಾ? ಹಾಗಾಗಿ ಎಲ್ಲ ಪಟ್ಟಿ ಮಾಡ್ತೀವಿ. ವಿಶೇಷ ಅವಕಾಶ ನಿಮ್ಗಳಿಗೇನೆ, ಮೊದಲ ಆದ್ಯತೆಯೂ ನಿಮಗೇನೆ. ಆಯಿತಾ? ಯಾರನ್ನೂ ಏನು ಇದು ಮಾಡೋದಂತ ಹಂಗೆ ಮಾಡೋದಾಗಿದ್ದರೆ ಯಾಕೆ ಕಟ್ತಿರ್ಬೇಕು ಮೊದಲನೇ ಹಂತದಲ್ಲಿ ಅಲ್ವಾ? ಎಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡೋಕ್ಕಾಗುತ್ತೆ. ಎಲ್ಲರೂ ಸಹಕರಿಸಿ ಕ್ಲೀನಾಗಿ ಪಟ್ಟಿ ಕೊಡಿ. ಯಾರ್ಯಾರು ಇದ್ದೀರಾ, ಎಷ್ಟೆಷ್ಟು ವಿಸ್ತೀರ್ಣದಲ್ಲಿದ್ದೀರಾ, ಏನು ಅದನ್ನು ಕ್ಲೀನಾಗಿ ತಗೊಳ್ಳಿ. ಆಯಿತಾ? ಯಾರಿಗೂ ಇದಾಗೋದು ಬೇಡ. ಎಲ್ಲರಿಗೂ ಕೂಡ ಅದೆಲ್ಲ ಮಾಡ್ಕೊಳ್ಳಿ. ಎಲ್ಲ ಸಮಯ ಅಂದರೆ ಏನು ಎಲ್ಲ ಇದ್ದೇ ಇರುತ್ತೆ, ಸಿಗುತ್ತೆ. ಗೊತ್ತಾಯ್ತಾ? ಇವತ್ತು 5-5ರಲ್ಲಿದ್ದೀರಾ. ಇವತ್ತಿನ ಅವಶ್ಯಕತೆಗೆ ಸ್ವಲ್ಪ ದೊಡ್ಡ ದೊಡ್ಡ ಮಳಿಗೆಗಳು, ಚೆನ್ನಾಗಿ ಡಿಸೈನ್ ಮಾಡಿರೋ ಮಳಿಗೆಗಳು, ಗಾಳಿ ಬೆಳಕಿರೋ ಅಂಥ ಮಳಿಗೆಗಳು. ಈಗಾಗಲೇ ನಾನು ಹೇಳಿದಂತೆ ಎಲ್ಲ ಒಂದು 4-5 ಕಡೆಯಿಂದ ರೋಡ್ ಬರಬೇಕು. ಒಂದೇ ಒಂದು ಕಡೆ ರೋಡ್ ಇದೆ ಈಗ. ಆಯಿತಾ? ಆಕ್ಸೆಸ್ಸು 4-5 ಕಡೆಯಿಂದ ಕೊಡಬೇಕು. ಇದಕ್ಕೆ ಮೇಯ್ನ್ ಆಕ್ಸೆಸ್ಸೇ 4-5 ಡೈರೆಕ್ಷನ್ ಕೊಡಬೇಕು. ಹಂಗೆ ಬಂದು ಹಿಂಗೆ ಬಂದರೆ ಒಳಗಡೆ ಅಂಗಡಿಯಿಂದ ಹೊರಗೆ ಹೋಗ್ಬೇಕು. ಆ ಥರ ಇರಬೇಕು. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಎಲ್ಲ ದೊಡ್ಡ ಆರ್ಕಿಟೆಕ್ಟ್ಗಳು ಎಲ್ಲ ನಾವು ಸೇರಿಸಿ ಅವ್ರನ್ನೆಲ್ಲ ಇಟ್ಕೊಂಡು ಎಲ್ಲ ಏನು ಬೇಕೋ ಅದಾಗುತ್ತೆ. ಗೊತ್ತಾಯ್ತಾ? ನೀವು ಗೊತ್ತಾಯ್ತಾ? ಅದಕ್ಕೆಲ್ಲ ಎಲ್ಲರೂ ಸಹಕರಿಸ್ಬೇಕಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಈಗ ಮಳೆಗಾಲ ಬಂದ ಮೇಲೆ ಈಗ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲ ಡೆವಾಲ್ಯೂಷನ್ ಮಾಡಿ, ಎಕ್ಸ್ಕವೇಷನ್ ಮಾಡಿ, ಮಳೆಗಾಲಕ್ಕೆ ಮುಂಚೆ ಎಲ್ಲ ತಯಾರು ಮಾಡ್ಕೋಬೇಕು. ಈಗ ಮಳೆಗಾಲ ಬಂದರೆ ಮತ್ತೆ ಮುಟ್ಟೋಕ್ಕಾಗಲ್ಲ. ನಿಮ್ಮ ತಲೆ ಮೇಲೆ ಕುಸಿಯೋದು, ಬೀಳೋದು, ಬೇರೆ ಬೇರೆ ಥರ ತೊಂದರೆಗಳು ಅಲ್ವಾ? ಎಲ್ಲ ಎಷ್ಟು ಜನ ಇದ್ದೀರಾ? 194 ಜನ. 190. ಎಲ್ಲ ನೋಡಿ ಒಂದು ಡಿಸಿಷನ್ ತಗೋಬೇಕು. ಮತ್ತು ಅದನ್ನು ಇದು ಮಾಡೋದು ಬೇಡ. ನಿಮಗೆ ನಿಮ್ಮ ರಕ್ಷಣೆಗೆ ನಿಮ್ಮ 194 ಜನನೋ 200 ಜನ, ನೀವು ಎಷ್ಟು ಜನ ಇದ್ದೀರಾ, 100ಕ್ಕೆ 100ರಷ್ಟು ನಿಮ್ಮ ಜೊತೆ ನಿಲ್ಲ ಅಂತಂದು ನಿಮಗೆ ಇದಕ್ಕಿಂತ ನೀವು ಊಹೆ ಮಾಡಿದಷ್ಟು ಕ್ವಾಲಿಟಿಯಾಗಿ ಒಳ್ಳೆಯ ಹೊಸ ಥರದ ನವೀನ ತಂತ್ರಜ್ಞಾನದ ಜೊತೆಗೆ ವಿತ್ ಪಾರ್ಕಿಂಗು, ಏರ್ ಕಂಡೀಷನ್ನು, ಏನೇನು ವ್ಯವಸ್ಥೆ ಬೇಕು ಎಲ್ಲವನ್ನೂ ಒಳಗೊಂಡಂಥ ಮಾಲ್ಗಳು. ಇವತ್ತೆಲ್ಲ ಹೋಗಿ ಬೆಂಗಳೂರಲ್ಲಿ ಒಂದೊಂದು ನೋಡಿದ್ರೆ ಎಲ್ಲ ಆಶ್ಚರ್ಯ ಆಗುತ್ತೆ. ಏನು ಯಾವ ಊರಲ್ಲಿದ್ದೀವಪ್ಪ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಹೊಸ ತಂತ್ರಜ್ಞಾನ ಇದೆ, ಹೊಸ ಟೆಕ್ನಾಲಜಿ ಇದ್ದಾವೆ ಅಲ್ವಾ? ಮತ್ತು ಅವೆಲ್ಲ ಇಟ್ಕೊಂಡು ಮಾಡೋಣ. ಈಗ ಹಳೇದಕ್ಕೆ ಇದು ಮಾಡಿಕೊಂಡು ಇದಂತೂ ಮುಂದುವರ್ಸೋದೇ ಆಗೋದೇ ಇಲ್ಲ ಅಂಥ ಸ್ಥಿತಿನಲ್ಲಿ ಇದ್ದಾವೆಲ್ಲನೂ ಅಲ್ವಾ? ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು. ನಿಮಗೆಲ್ಲರಿಗೂ ನಾನಾಗಲೇ ಹೇಳಿದಂತೆ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ವ್ಯಾಪಾರ, ನಿಮ್ಮ ಜೀವನ ಎಲ್ಲದಕ್ಕಿಂತ ಮುಖ್ಯ. ನೀವಿದ್ದರೆ ಪಾಪ ಊರಿನಲ್ಲಿ ಜನಗಳಿಗೆ ಕ್ರಿಯಾಶೀಲವಾಗಿರೋ ಅಂಥದ್ದು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. ಎಲ್ಲರೂ ಸಹಕರಿಸಿ ಇಮಿಡಿಯೇಟಾಗಿ ನೋಡ್ಕೊಳ್ಳಿ. ಸ್ಟಾರ್ಟ್ಲಿ ಒಂದು ಟೈಮೆಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಏನು ಅನ್ನೋದು ಹೇಳ್ತೀವಿ. ಎಲ್ಲರೂ ಸಹಕರಿಸಿ ನೀವೆಲ್ಲ ಒಮ್ಮತದಲ್ಲಿ ಎಲ್ಲ ಕ್ಲೀನಾಗಿ ಪಟ್ಟಿ ಮಾಡ್ತೀರಿ. ಅವಶ್ಯಕತೆ ಬಿದ್ದರೆ ಬೇಕಾದ್ರೆ ಇನ್ನೊಂದು ಮೀಟಿಂಗ್ ಮಾಡೋಣ. ನಿಮ್ದೆಲ್ಲ ರೆಕಾರ್ಡ್ ಮಾಡಿಕೊಂಡು ಯಾರ್ಯಾರು ಎಷ್ಟೆಷ್ಟು ವಿಸ್ತೀರ್ಣದಲ್ಲಿದ್ರಿ, ಏನೇನಿದ್ರಿ ಎಲ್ಲ ನೋಡಿಕೊಂಡು ನಾನಾಗಲೇ ಹೇಳಿದಂತೆ ನಿಮಗೇನೆ ಮೊದಲೇ ಆದ್ಯತೆ. ವರದಿ ಕೊಟ್ಟಿದ್ದೆ ನಾನು, ಇಲ್ಲ ಜನರ ಜೊತೆ ಹಂಗಾಗಿ ನನಗಿಲ್ಲಿ ನೋಡೋ ತನಕ ನೋಡಿದ್ಮೇಲೆ ಇನ್ನೂ ಗಾಬರಿ ಆಗ್ತೈತೆ. ಏನೋ ಹೆಚ್ಚು ಕಡಿಮೆ ಆಗಿ ಒಂದು ಫೋಟೋ ತೋರಿಸಿದ್ರು, ಒಂದು ತಿಂಗಳ ಹಿಂದೆ ಬಿದ್ದಿರೋದು ಅಂತ. ಅದೇನೋ ಮನುಷ್ಯರ ಮೇಲೆ ಬಿದ್ದರೆ ತಗೊಂಡೋಗಲ್ಲಿ ಈಗ ಬ್ರೈನು ತಲೆ ಮೇಲೆ ಬಿದ್ದರೆ ಏನು ಗೊತ್ತಾಗ ಜನರಿಗೆ ಎಷ್ಟು ಬರ್ತಾರೆ, ಎಷ್ಟು ಪ್ರಯಾಣಿಕ ಸಂಚಾರ ಬರ್ತಾರೆ, ದಿನಕ್ಕೆ ಎಷ್ಟಿದೆ? ಫ್ಲೋಟಿಂಗ್ ಸಪ್ಲೈ, ಫ್ಲೋಟಿಂಗ್ 1000 ನಿಂತಿರೋ ಜಾಗದಲ್ಲಿ 1000 ಟೋಟಲ್ 11
ಒಂದೊಂದು ಕಡೆ ಹೋಗ್ತೀವಿ ಸರ್. ದಿನಕ್ಕೆ ಮೋರ್ ದೆನ್ 10,000 ಬಸ್ ಸ್ಟ್ಯಾಂಡ್ ಆರಾಮಾಗಿ ಆಗುತ್ತೆ. ಎಷ್ಟು ಬಸ್ ಬರುತ್ತೆ ಡೈಲಿ? 120 ಟಿಪ್ಸು. ಅದಕ್ಕೆ ನಮ್ಮ ಕಂಪ್ನಿ ಪ್ಲಾಟ್ಫಾರ್ಮ್ ಪ್ರಾವಿಷನ್ ಮಾಡಿ. ಹೌದು ಸರ್, ಇದು ನಗರ ಅಂತ ದೊಡ್ಡ ಅವಕಾಶಗಳು ನಮ್ಮ ಊರಿನೆಲ್ಲ ವರ್ತಕರಿಗೆ ವ್ಯಾಪಾರಸ್ಥರು. ಅದೆಲ್ಲ ಎಕ್ಸ್ಟೆಂಡ್ ಮಾಡಬೇಕು, ಸ್ವಲ್ಪ ಜನಗಳು ಬೆಳಿಬೇಕು ಸರ್. ಒಳ್ಳೆ ಅಂಗಡಿ ಮಾಡಿಕೊಡಿ. ಎಲ್ಲ ಫಂಡ್ಸ್ ಏನು ನಮ್ಗೆ ತೊಂದರೆ ಇಲ್ಲ. ಸ್ಟಾರ್ಟ್ ಮಾಡಿದ್ರೆ ಒಂದು ವರ್ಷಕ್ಕೆ ಕೆಲಸನೇ ಮುಗಿದೋಗ್ಬಿಡುತ್ತೆ. ಆ ಥರ ಇದೆ, ಆ ಥರ ಇದೆ. ನೋಡಿಕೊಂಡು ಎಲ್ಲ ಇದು ಮಾಡಿ ಸಾಕು. ಈಗ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಫೋಟೋ ತೆಗಿತಾರೆ, ಅಂಗಡಿ ಮುಂದೆ ನಿಲ್ತಾರೆ, ಫೋಟೋ ತೆಗಿತಾರೆ. ಈಗ ಇದನ್ನ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇದೆ. ನಮಗೆ ಎಲ್ಲದಕ್ಕಿಂತ ಮುಖ್ಯ ಯಾರು ವ್ಯಾಪಾರ ಮಾಡ್ತಾರೆ ನಾವು. ಅರ್ಥ ಆಯ್ತಾ? ನಮಗೆ ಮುಖ್ಯ ಏನು, ಕಟ್ಸಿರೋದು ಏನಕ್ಕೆ, ಯಾರೋ ಒಬ್ರು ಜೀವನ ಕಟ್ಕೊಳ್ಳಿ ಅಂತ ಅಷ್ಟೇ. ಆಯ್ತಾ? ಜೀವನ ಯಾರು ಕಟ್ಕೊಳ್ತಾರೆ, ಯಾರು ವ್ಯಾಪಾರ ಮಾಡ್ತಾರೆ, ಪಾಪ ಮಕ್ಕಳು ನೋಡಿಸ್ಬೇಕು, ಮರಿ ನೋಡಿಸ್ಬೇಕು, ಬದುಕಬೇಕು, ಜೀವನ ಕಟ್ಬೇಕು. ಅವ್ರು ಪಾಪ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಏನು ರಕ್ಷಣೆ ಇದೆ ಆ ರಕ್ಷಣೆ ಇದೆ. ಇದು 194ಕ್ಕೆ ನಿಲ್ಲಲ್ಲ. ಹೊಸ ಡಿಸೈನ್ ಮಾಡಿಸಿದ್ಮೇಲೆ ಎಂಟ ಮಾಡಿದಾಗ ಇನ್ನು 300 ಆಗುತ್ತಾ, 350 ಆಗುತ್ತಾ, 250 ಆಗುತ್ತಾ, 2 ಫ್ಲೋರ್ ಆಗುತ್ತಾ, ನಾವು ಈಗ ಅದು ಡಿಸೈನ್ ಮಾಡಿಸ್ತೀವಿ. ಎಲ್ಲರಿಗೂ ಅವಕಾಶ ಇದೆ, ಏನು ಆತಂಕ ಪಡುವಂಥದ್ದಿಲ್ಲ. ಗೊತ್ತಾಯ್ತಾ? ಊರು ಬೆಳೀತಾ ಇದೆ. ಕಟ್ಟಿದಾಗ ಇದ್ದಿದ್ದ ಜನಸಂಖ್ಯೆಗೆ ಇವತ್ತು 2ರಷ್ಟು ಆಗಿದೆ. ಕಟ್ಟಿದಾಗಿದ್ದಿದ್ದು ವ್ಯಾಪಾರಕ್ಕೆ ಇವತ್ತು 3ರಷ್ಟು ವ್ಯಾಪಾರ ಆಗಿದೆ. ಜನನೂ ಅಷ್ಟೇ ಎಲ್ಲ ಜಾಸ್ತಿ ಆಗಿದ್ದಾರೆ ಅಲ್ವಾ? ಇದಕ್ಕೂ ನಮ್ಗೆ ಜಾಸ್ತಿನೂ ಬೇಕಾಗುತ್ತೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡೋಣ. ಅದನ್ನೆಲ್ಲ ಇಟ್ಕೊಳ್ಳೋಣ. ಒಂದು ಸಾರ್ವಜನಿಕ ಆಸ್ತಿ, ಅಲ್ಲಿ ಎಲ್ಲರ ಆರೋಗ್ಯ, ಎಲ್ಲರ ಫಸ್ಟ್ ರಕ್ಷಣೆ, ಅವರ ಸೇಫ್ಟಿ, ಜೀವ ಇದು ಮುಖ್ಯ. ಗೊತ್ತಾಯ್ತಾ? ಎಲ್ಲದಕ್ಕೂ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವೇನಕ್ಕೆ ಉತ್ತರ ಕೊಡ್ಬೋದು? ನಿಮಗೆ ಒಳ್ಳೆ ನೋಡಿ ಖಾಲಿ ಜಾಗ, ಇದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಕೊಡ್ಬೇಕಂದ್ರೆ ನೀವು ಜೀವನ ಪರ್ಯಂತ ದುಡಿಯೋದು ಬರೀ ಸೈಟ್ ತಗೊಳಕ್ಕಾಗಲ್ಲ. ಕರೆಕ್ಟಾ? ಅಂಥದ್ರಲ್ಲಿ ನಿಮಗೆಲ್ಲ ಜೀವನ ಕಲ್ಪಿಸ್ಬೇಕು ಅಂತಲೇ ಉದ್ದೇಶ ಇಟ್ಕೊಂಡು ಅವತ್ತು ಪ್ಲಾನ್ ಮಾಡಿ ಒಂದಷ್ಟು ಮಾಡಿಕೊಟ್ಟಿದ್ದಾರೆ. ಈಗ ಅದಕ್ಕೆ ಜೀವ ಇಲ್ಲ, ಈಗ ಅದನ್ನು ತೆಗಿಲೇಬೇಕು. ಈಗ ಅದನ್ನು ಯೋಚನೆ ಮಾಡಿಕೊಂಡಿರೋಂಥ ಸಂದರ್ಭನೂ ಇಲ್ಲ. ಮಳೆಗಾಲದಲ್ಲಿ ಏನು ಹೆಚ್ಚು ಕಡಿಮೆ ಆಗಿ ಏನನ್ನ ಯಾರನ್ನ ಹೆಚ್ಚು ಕಡಿಮೆ ಆಗಿ ಯಾರು ಜವಾಬ್ದಾರಿ? ಆಮೇಲೆ ದುಡ್ಡಿದೆ, ಅವಕಾಶ ಇದೆ, ಅನುಮೋದನೆ ಇದೆ. ಮಾಡಬೇಕು ಅಂದರೆ 8 ತಿಂಗಳು 10 ತಿಂಗಳು 1 ವರ್ಷದೊಳಗೆ ಫುಲ್ ಮುಗಿಸೇ ಬಿಡ್ಬೋದು. ಅರ್ಥ ಆಯ್ತಾ? ಈ ಬಾಡಿನೂ ಇಲ್ಲ, ನಮಗೆ ಪವರ್ಸ್ ಇದಾವೆ, ಏನೇನು ಬೇಕು ಎಲ್ಲ ಕ್ವಿಕ್ಕಾಗಿ ಅಪ್ರೂವಲ್ ಕೊಟ್ಕೊಂಡು ಇಮಿಡಿಯೇಟಾಗಿ ನೀವೆಲ್ಲ ಇರೋರನ್ನ ಕ್ಲೀನಾಗಿ ಮಾಜರ್ ಮಾಡಿ ಫೋಟೋ ತೆಗೆದು ಯಾರ್ಯಾರು ಇದ್ದೀರಾ ಏನು ಎಲ್ಲ ದೃಢೀಕರಣ ಮಾಡಿಕೊಂಡು 100ಕ್ಕೆ 100 ನಿಮ್ಗೆ ಅವಕಾಶ ಕೊಡ್ತೀವಿ. ಅರ್ಥ